ಮತ್ತೆ ಕೈಗೆ ತಾಕ್ಸ್ಕೊಂತ ಕಾಟಿ ಹೆಜ್ಜೆ ಗುರುತಂತೆ. ಮೇಲ್ ತನಕ ಬರ್ತೀನಂತ ಜಾರ್ ಇಲ್ಲೇ ಕುತ್ಕೊಂಡ್ತೀನೋ ಗೊತ್ತಿಲ್ಲ. ನಮಸ್ತೆ ಎಲ್ಲರಿಗೂ. ನಮ್ಮ ಮಲೆನಾಡು ಸೈಡ್ ನಾಗರ ಪಂಚಮಿ ಹಬ್ಬನ ಯಾವ ರೀತಿ ಆಚರಿಸಲಾಗುತ್ತೆ ಅಂತ ಪ್ರತಿ ವರ್ಷ ತೋರಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವತ್ತು ಇದ್ರ ಜೊತೆಗೆ ಹಿಂದಿನ ದಿನ ಯಾವ ರೀತಿ ಸಿದ್ಧತೆ ಇರುತ್ತೆ ಅಥವಾ ನಾಗರಕಟ್ಟೆ ಸುತ್ತಮುತ್ತ ಏನೆಲ್ಲ ಕೆಲಸ ಕಾರ್ಯಗಳಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ನಾನು ಅಶ್ವಿನಿ ಪ್ರದೀಪ್. ಆ್ಯಂಡ್ ಇಲ್ಲಿ ಪ್ರದೀಪ್ ಮತ್ತು ಲೇಬರರ್ ಹೊರಟರು ನಾಗರಕಟ್ಟೆ ಹತ್ರ. ಆ್ಯಂಡ್ ನಾಗರ ಕಲ್ಲ ಹತ್ರ ಸುತ್ತಮುತ್ತ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಮಡಿಬೇಕಲ್ಲ ಅಂತ ನಾನು ಕೂಡ ತಲೆ ಮೈ ಸ್ನಾನ ಮಾಡಿ ಹೊರಟೆ. ಇದು ಕಾಡು, ತೋಟ ಅಲ್ಲ ಕಾಡು. ಇದೇನು ಹೇಗಿದ್ದು ಬಿದ್ದಿದ್ದು? ಸಿಗದು ಬಿತ್ತ ಗಾಳಿಗೆ ಅಥವಾ ಸತ್ತೋಗಿ ಬಿದ್ದಿದ್ದ? ಮುರಿದು ಬಿದ್ದಿದ್ದು. ಅಮ್ಮ ಶೇ ಎಷ್ಟು ಪೀಸ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ನಾಗರಕಟ್ಟೆ ಅವಸ್ಥೆ ಹೇಗಾಗಿದೆ ಅಂತ. ಆ್ಯಕ್ಚುಲಿ ನಮ್ಮಲ್ಲಿ ಅಂತ ಅಲ್ಲ, ಮಲೆನಾಡು ಸೈಡಲ್ಲೇ ಈ ರೀತಿ ತೋಟದ ಮಧ್ಯೆ ಇರುವಂತಹ ನಾಗರಕಟ್ಟೆ ಆಲ್ಮೋಸ್ಟ್ ಇದೇ ಥರ ಇರೋದು. ಈ ರೀತಿ ಮಳೆಗಾಲದಲ್ಲಿ ಒಂದು ರೀತಿ ಪಾಳು ಬಿದ್ದಾಗಿದೆ ಅಲ್ವಾ, ಏನು ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಅಷ್ಟು ಮಳೆ ಬರ್ತಾ ಇರುತ್ತೆ. ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಒಂದು 2-3 ಮಳೆ ಬಂದರೆ ಸಾಕಾಗುತ್ತೆ, ಈ ರೀತಿ ಸಣ್ಣ ಸದೆ ಹುಟ್ಕೊಂಡ್ಬಿಡುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ ಮಾವ ಪ್ರತಿ ತಿಂಗಳು ಪಂಚಮಿ ದಿನ ಪೂಜೆ ಮಾಡಿ ಹೋಗ್ತಿದ್ರು ಬಂದು. ಬಟ್ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿರೋದ್ರಿಂದ ತೋಟದ ಕಡೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಮಳೆಯಿಂದ ದಾರಿ ಕೂಡ ತುಂಬಾ ಕೊಚ್ಚೆ ಆ್ಯಂಡ್ ಸ್ಲಿಪ್ಪರಿ ಆಗಿದೆ. ಹಾಗಾಗಿ ಅವರೊಬ್ಬರೇ ಬಂದು ಮಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ. ಅಕಸ್ಮಾತ್ ಅಷ್ಟು ಕಷ್ಟಪಡ್ಕೊಂಡು ಬಂದರೂ ಇಲ್ಲಿ ಪೂಜೆ ಮಾಡೋದ, ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋದ ಗೊತ್ತಾಗಲ್ಲ. ಹಾಗಾಗಿ ಆಲ್ಮೋಸ್ಟ್ 4-5 ತಿಂಗಳಿಂದ ಪೂಜೆ ನಿತ್ಯ ಹೋಗ್ಬಿಟ್ಟಿದೆ. ಇದು ಎಂಥ ಕೆಸ ಗೊತ್ತಾ? ಎಂಥ ಕೆಸ ಗೊತ್ತಾ? ಇದು ಕಾಡ್ಕೆಸ. ತಿನ್ನಕ್ಕೆ ಆಗದೆ ಇರೋದೆಲ್ಲ ಕಾಡ್ಕೆಸ. ನಾಗಲೇ ಹೇಳ್ದಂಗೆ ನಾಗರ ಕಾಲ ಹತ್ರ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಮಡಿಬೇಕಲ್ಲ ಅಂತ ತಲೆ ಸ್ನಾನ ಮಾಡಿದ್ದೆ. ಬಟ್ ಸ್ನಾನ ಆದ ಕೂಡಲೇ ಈ ಕಡೆನೇ ಬಂದಿದ್ದರಿಂದ ತಲೆ ಕೂದಲು ತುಂಬಾ ವೆಟ್ಟಿತ್ತು. ಹಾಗಾಗಿ ಈ ರೀತಿ ಫ್ರೀ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಗ್ಯಾಪಲ್ಲಿ ಇಲ್ಲಿ ಕ್ಲೀನ್ ಮಾಡ್ತಾ ತುರ್ಕೆ ಗಿಡ ಬೇರೆ ಸಿಕ್ಬಿಡ್ಬೇಕಾ, ಸೊ ಅದನ್ನೇ ಇಲ್ಲಿ ಪ್ರದೀಪ್ ಹೇಳ್ತಿದ್ದಾರೆ. ಮತ್ತೆ ಕೈಗೆ ತಾಕ್ಸ್ಕೊಂತ ಆ್ಯಂಡ್ ಇಷ್ಟು ವರ್ಷ ಆದರೂ ತುರ್ಕೆ ಗಿಡನ ಇದೇ ಫಸ್ಟ್ ಟೈಮ್ ನೋಡಿದ್ದು. ನೀವೇ ನೋಡಿದಾಗೆ ಚೂರೇ ಟಚ್ ಆಗಿದ್ದು ಅಲ್ಲೇ ತುರ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಹೆದರದೆ ಇನ್ನೂ ಜಾಸ್ತಿ ತುರ್ಕೆ ಆಗಿಬಿಟ್ರೆ ಏನಪ್ಪ ಅಂತ. ಬಟ್ ಏನೂ ಆಗಲಿಲ್ಲ, ಅಲ್ಲಿಗೆ ಸರಿ ಆಯಿತು. ಅಲ್ಲಿ ಬಿದ್ದಿತ್ತಾ ಇದು? ಅದೇ ಅಲ್ವಾ ತೆಂಗಿನ ಮರ? ಕೊಡಿ. ಯಾವಾಗಲೂ ಸ್ಟೆಪ್ಲರ್ ಹಾಕ್ತಿದ್ರಲ್ಲ, ತಡೀರಿ ಚೂರು ಆ ಕಡೆ ಹೋಗ್ತೀನಿ. ಇದ್ರ ಮಧ್ಯೆ ಇನ್ನೊಂದು ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೇಬೇಕು. ಸೊ ನಿಮಗೆ ಗೊತ್ತಿದೆ, ಈ ಹಿಂದಿನ ವ್ಲಾಗಲ್ಲಿ ಅಮ್ಮನ ಬಗ್ಗೆ ತಿಳಿಸಿದ್ದೆ. ಸುಮಾರು ಜನ ಪ್ರತಿಕ್ರಿಯಿಸಿದ್ದೀರಾ, ನನಗೆ ಸಮಾಧಾನ ಮಾಡಿದ್ದೀರಾ, ಒಂದು ರೀತಿ ನನಗೆ ಸ್ಪಂದಿಸಿದ್ದೀರಾ. ಸೊ ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಸಣ್ಣ ಪದ ಆಗಿಬಿಡುತ್ತೆ. ಬಿಕಾಸ್ ಒಬ್ಬ ವ್ಯಕ್ತಿ ಸುಖದಲ್ಲಿ ಅಥವಾ ಸಂತೋಷದಲ್ಲಿ ಇರುವಾಗ ಜೊತೆಲಿರೋದಕ್ಕಿಂತ ಸೊ ಕಷ್ಟದಲ್ಲಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಅವರಿಗೆ ಸ್ಪಂದಿಸ್ತಾರಲ್ಲ, ಅದು ಮನಸ್ಸಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಅದು ಯಾವಾಗಲೂ ಅಳಿಸೋಗೋದಿಲ್ಲ. ಗೊತ್ತಿಲ್ಲ, ಈಗ ಮತ್ತೆ ಇಮೋಷ್ನಲ್ ಆಗ್ತಾಯಿದ್ದೀನಿ. ಸೊ ಇದರಿಂದ ಸ್ವಲ್ಪ ಹೊರಗೆ ಬರಬೇಕು ಅಂತಲೇ ನಾನು ಜಾಸ್ತಿ ಟೈಮ್ ತೊಗೊಳ್ದೆ ಪುನಃ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯೂಟ್ಯೂಬಲ್ಲಿ ಸಾಕಷ್ಟು ಜನ ಆತ್ಮೀಯರಾಗಿದ್ದೀರಾ ಆ್ಯಂಡ್ ಆಗ್ತಾ ಇದ್ದೀರಾ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನಿಮ್ಮ ಪ್ರೀತಿ ಹಾಗೆ ಸಪೋರ್ಟ್ ನನಗೆ ಎನ್ಕರೇಜ್ ಮಾಡ್ತಾ ಇದೆ. ಸೊ ನನಗೋಸ್ಕರ ಅಲ್ದಿದ್ರು ಇವರಿಗೋಸ್ಕರ ನಾನು ವಿಡಿಯೋ ಮಾಡೋಣ, ವ್ಲಾಗ್ಸ್ ಮಾಡೋಣ ಅಂತ ಏನೋ ಒಂದು ಇಂಟ್ರೆಸ್ಟ್ ಬರ್ತದೆ. ನಿಮ್ಮ ಈ ಪ್ರೀತಿ ಹಾಗೆ ಸಪೋರ್ಟ್ಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಅಷ್ಟು ಬೇಗ ತೆಗೆದ್ರ ನೀರು ಹಿಡ್ಕೊಂಡು ಬರೋಷ್ಟೊತ್ತಿಗೆ? ಇದು ಹುಳಕ್ ನೋಡಿ ಎಲ್ಲಿ ಜಾಗ ಸಿಕ್ಕಿದೆ ಹತ್ತಕ್ಕೆ. ಅಯ್ಯೋ ರಾಮ, ಫೈನಲಿ ಈ ಥರ ಆಯಿತು. ಇಲ್ಲಿ ಬರೋಕ್ಕೆ ಜಾಗ ಇರಲಿಲ್ಲ. ಈ ರೀತಿಯೇ ಎಲ್ಲ ಕಂಪ್ಲೀಟ್ ಕವರ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಇನ್ನೆರಡು ದಿನ ಮಳೆ ಬಂದರೆ ಸಾಕು, ಇದೇ ಥರ ಹುಟ್ಕೊಳ್ಳುತ್ತೆ.
ಸದ್ಯಕ್ಕೆ ಕ್ಲೀನ್ ಆಯಿತು. ಸೊ ಇನ್ನು ಸೀದಾ ಮನೆ ಕಡೆ ಪಯಣ. ಅಲ್ಲ ಇಷ್ಟೋ ತನಕ ಹೇಳಿದ್ರೆ ಈಗ ಹೇಳಿ ಬನ್ನಿ, ಎಷ್ಟು ದಿವಸದಿಂದ ಇರ್ಬೋದು ಕ್ಯಾಮ್ರಾ ಆನ್ ಮಾಡೋಕ್ಕೂ ಒಟ್ಟ? ಎಷ್ಟು ದಿವಸದ ಹಿಂದೆ ಇರ್ಬೋದು? 2 ತಿಂಗಳು. ಅವಾಗಲೇ ಆಗಿದ್ರೆ ಆ ಹೆಜ್ಜೆ ಗುರುತು ಕಾಣ್ತಿತ್ತಾ? ದೂರದಿಂದನೇ ತೋರ್ಸೋಣ. ಏನೋ ಕಾಟಿ ಹೆಜ್ಜೆ ಗುರುತಂತೆ. ನಮ್ಮ ತೋಟಕ್ಕೆ ಕಾಡುಕೋಣ ಏನು ಹೇಳಿದ್ರಿ? ನುಗ್ಗಿದೆ. ಕಾಡುಕೋಣ ಹಾವಳಿ. ಹೌದು, ಗುಂಡಿ ಬಿದ್ದಿದೆ. ಒಂದು ಗುಂಡಿ ಹಾಂ, ಇಲ್ಲಿ ಒಂದು ಕಡೆ ಗುಂಡಿ ಬಿದ್ದಿದೆ ಇಲ್ಲಿ. ಆ್ಯಂಡ್ ಅದು ಪ್ರದೀಪ್ ಹೇಳ್ದಂಗೆ ಕಾಡ್ಕೊಳೋದು ಹೆಜ್ಜೆ ಅಂತೆ. ಸೊ ಆ ಒಂದು ಜಾಗ ಸ್ಮೂತ್ ಆಗಿರೋದ್ರಿಂದ ಅದು ಗುಂಡಿ ಬಿದ್ದಿದೆ. ಸೊ ಬೇರೆ ಯಾವುದು ಹೆಜ್ಜೆ ಕಂಡಿಲ್ಲ. ಸೊ ಅದು 2 ತಿಂಗಳ ಹಿಂದೆ ಆಗಿದ್ದು, ಈಗೆಂತಕ್ಕೆ ತೋರಿಸ್ತಿದ್ಯಾ ಅಂತ ಹೇಳ್ತಾಯಿದ್ರು. ಬಟ್ ಇದು ನನಗೆ ಗೊತ್ತಿರಲಿಲ್ಲ. ಮೇ ಬಿ ನಾನು ಶಿವಮೊಗ್ಗದಲ್ಲಿದ್ದೆ. ಸೊ ಅವ್ರು ನನಗೆ ಹೇಳೋಕ್ಕೆ ಮರೆತರು ಅಂತ ಅನಿಸುತ್ತೆ. ನಮ್ಮ ತೋಟದೊಳಗೆ ಕಾಡ್ಕೊಂಡು ನುಗ್ಗಿದ್ದು. ಆ್ಯಂಡ್ ಮಳೆ ಬಿಟ್ಟಿತ್ತು ಇವತ್ತು. ಫಸ್ಟ್ ಟೈಮ್ ಇಷ್ಟರ ಮಟ್ಟಿಗೆ ಮಳೆ ಬಿಟ್ಟು ಈ ರೀತಿ ನಮ್ಮಲ್ಲಿ ಅಂಗಳ ಒಣಗಿದ್ದು. ಸೊ ಅಂಗಳ ಕ್ಲೀನಾಗಿ ಕಾಣ್ತಿತ್ತು. ನನ್ನ ಕೆಲಸ ಎಲ್ಲ ಆದಮೇಲೆ ಒಂದು ಹಲಸಿನ ಹಣ್ಣು ಆಗಿದೆ. ಸೊ ಕೊಯ್ಕೊಂಬರ್ತೀನಿ ಅಂತ ಪ್ರದೀಪ್ ಇಲ್ಲಿ ಹೊರ ಹಾಕಿದ್ರು. ಹಲಸಿನ ಹಣ್ಣಿಗಾಗಿ ರಸಹಸ. ಇಲ್ಲಿ ಕಾಯಿಗಳು ಬಿಡಲೇ ಇಲ್ವಾ? ನಾನು ಅಬ್ಸರ್ವೇ ಮಾಡಿಲ್ಲ, ಅದಕ್ಕೆ ಕೇಳ್ತಿರೋದು. ಬಿಟ್ಟಿದ್ದೆಲ್ಲ ಉದುರೋಯ್ತಾ? ಅಲ್ಲ, ಕಾಯಿಗಳು ಕಾಣಲೇ ಇಲ್ಲಲ್ಲ ನನಗೆ. ಹಣ್ಣಾಗಿದೆಯಾ? ಇದಕ್ಕೆ ಸರಿಯಾಗಿ ಮಳೆನೂ ಬಿಟ್ಟಿರೋದು ನೋಡಿ. ಅಲ್ಲ ಇವತ್ತೊಂದು ಸರಿ, ನಾಳೆನೂ ಹೀಗೆ ಬಿಟ್ಟಿದ್ರೆ ಪೂಜೆ ಆಗತ್ತಂತ. ಇಷ್ಟು ಕಷ್ಟ ಪಡಬೇಕತ್ತು. ಆ್ಯಕ್ಚುಲಿ ನಮ್ಮ ಮಲೆನಾಡು ಸೈಡ್ ಈ ರೀತಿ ಹಲಸಿನ ಹಣ್ಣು ಕುಯ್ಯೋದಾಗಲಿ ಇಳಿಸೋದಾಗಲಿ ತುಂಬಾ ಕಷ್ಟ. ನೀವೇ ನೋಡ್ತಿರ್ಬೋದು, ಅದೊಳ್ಳೆ ಪ್ರಪಾತ ಇದ್ದಂಗಿದೆ ಕೆಳಗಡೆ. ಅದ್ರ ಮಧ್ಯ ಮಳೆ ಬಂದು ಮರ ಎಲ್ಲ ಪಾಚಿ ಕಟ್ಬಿಟ್ಟಿದೆ. ಸೊ ಒಬ್ಬರಿಂದ ಎಲ್ಲ ಸಾಧ್ಯ ಆಗೋದೇ ಇಲ್ಲ. ಆ್ಯಂಡ್ ನಮ್ಮಲ್ಲಿ ಯಾರಾದರೂ ಲೇಬರರ್ಸ್ ಇದ್ದಾಗಲೇ ಈ ರೀತಿ ಹಲಸಿನ ಹಣ್ಣು ಕುಯ್ಸೋದು. ಬಟ್ ಇದುವರೆಗೆ ಯಾರೂ ಕೆಲಸದವರೇ ಬಂದಿಲ್ಲ, ಮಳೆ ಜಾಸ್ತಿ ಆಗಿರೋದ್ರಿಂದ. ಆ್ಯಂಡ್ ಇನ್ನು ಬಿಟ್ಟರೆ ಹಲಸಿನ ಹಣ್ಣು ಕೊಳ್ತೋಗ್ಬಿಡುತ್ತೆ. ಸಿಕ್ಕಿದ್ದೇ ಒಂದು ಈ ಮರದಲ್ಲಿ ಈ ಸರಿ, ಹಾಗಾಗಿ ಬಿಡಬಾರ್ದು ಅಂತ ಇಷ್ಟು ಕಷ್ಟಪಟ್ಟು ತೆಗಿತಾ ಇದ್ದಾರೆ. ವೀಡಿಯೋದಲ್ಲಿ ಸ್ವಲ್ಪ ಕಲರ್ ಕಾಣ್ತದೆ ಅಂತ. ಆ್ಯಂಡ್ ಈ ಸರಿ ಹಲಸಿನ ಹಣ್ಣು ಸೀಸನಲ್ಲಿ ಇದೇ ಮೊದಲನೇ ಹಣ್ಣು ನಾವು ತಿಂತಿರೋದು ನಮ್ಮ ತೋಟದಲ್ಲಾಗಿರೋದು. ಹಳೆ ಒಂದು ವ್ಲಾಗಲ್ಲಿ ಹೇಳಿದೆ ನಮ್ಮಲ್ಲಿ ಹಲಸಿನ ಹಣ್ಣು ಹೆಚ್ಚಾಗಿ ಕೊಳ್ತು ಬಿದ್ದೋಗ್ತಿರುತ್ತೆ ಅಂತ. ಬಟ್ ಈ ಸರಿ ಏನಾಯಿತು ಅಂತಲೇ ಗೊತ್ತಿಲ್ಲ, ಕಾಯಿಗಳೇ ಇಲ್ಲ. ಆ್ಯಂಡ್ ಇದೇ ಒಂದು ಹಣ್ಣಾಗಿ ನಮಗೆ ಸಿಕ್ಕಿದ್ದು. ಆ್ಯಂಡ್ ನೀವೇ ನೋಡಿದಾಗೆ ಹಣ್ಣಿನ ತೊಳೆ ಸೈಜ್ ಚೆನ್ನಾಗಿತ್ತು, ಹಾಗೆ ಸ್ವೀಟಾಗಿ ಕೂಡ ಇತ್ತು. ಬಟ್ ಕಲರ್ ಇರಲಿಲ್ಲ. ಒಂದು ಸರಿ ಎಲ್ಲೋ ಇಶ್ ಆಗಿರುತ್ತೆ. ಆ್ಯಂಡ್ ಕಡುಬು ಅಷ್ಟೇ ಕಲರ್ಫುಲ್ಲಾಗಿ ಬರುತ್ತೆ. ಬಟ್ ಈ ಸರಿ ಕಲರ್ ಕಮ್ಮಿ ಇತ್ತು. ಆ್ಯಂಡ್ ಇಲ್ಲಿ ನಾವು ಕಡುಬಿಗೆ ತಿರುಗಿಸಿದಂಥ ಹಿಟ್ಟಲ್ಲೇ ಪಡ್ ಮಾಡಿದೆ. ಬಿಕಾಸ್ ಬುಷು ಸ್ಕೂಲಿಂದ ಬಂದು ಏನೂ ತಿಂದಿರಲಿಲ್ಲ. ಸೊ ಕಡುಬು ಬೇಯಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಈ ರೀತಿ ಸಣ್ಣ ಸಣ್ಣ ಪಡ್ಡು ಮಾಡಿ ಕೊಟ್ಟೆ. ಬಿಸಿದೆ, ಹೇಗಿದೆ? ಸರಿತಾ? ಚೆನ್ನಾಗಿದೆಯಾ? ಸಾಫ್ಟ್ ಆಗಿದೆ ತುಂಬ. ನೆಕ್ಸ್ಟ್ ಡೇ ನಾಗರ ಪಂಚಮಿ ಹಬ್ಬದ ದಿನ ಮಗನಿಗೆ ರಜೆ ಇರಲಿಲ್ಲ. ಸೊ ಅವನಿಗೆ ಸ್ಕೂಲಿಗೆ ಕಳಿಸ್ತಾ 9 ಗಂಟೆ ಆಗಿತ್ತು. ಆ್ಯಂಡ್ ಇಲ್ಲಿ ಮಾವಂದು ಮನೆಯಲ್ಲಿ ಪೂಜೆ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಸೊ ತೋಟಕ್ಕೆ ಹೋಗ್ತಾ 10 ಕಾಲು ದಾಟಿತ್ತು. ಶಲ್ಯ ಬೇಡ ಏನ್ರಿ, ಬ್ರಾಹ್ಮಣ ಮಹಾಬ್ರಾಹ್ಮಣ ಶಲ್ಯ ಇಲ್ಲದೆ. ನಿನ್ನೆ ಮಳೆ ಬಿಟ್ಟಿತ್ತಲ್ಲ, ಅಂದರೆ 10 ಗಂಟೆ ಮೇಲೆ ಬಿಟ್ಟಿದ್ದು. ಬಾ ದೇವ್ರೆ, ಮೇಲ್ ತನಕ ಬರ್ತೀನಂತ ಜಾರಿ ಇಲ್ಲೇ ಕೂತ್ಕೊಂಡ್ತೀನೋ ಗೊತ್ತಿಲ್ಲ. ಈಗ ಇಲ್ಲಿ ಹತ್ಕೊಂಡು ಬರ್ತಿದ್ದೀನಲ್ಲ, ಈ ಜಾಗ ತುಂಬಾ ಕಷ್ಟದ ಜಾಗ ಓಡಾಡೋಕ್ಕೆ. ಮಳೆ ಬಂದುಬಿಟ್ರಂತೂ ತುಂಬಾ ಕಾಲು ಜಾರುತ್ತೆ. ಅದ್ರ ಮಧ್ಯೆ ಕಾಫಿ ಗಿಡಗಳು ಬೇರೆ ಅಡ್ಡಡ್ಡ, ಏನೂ ಮಾಡೋದಕ್ಕಾಗೋದಿಲ್ಲ. ಎಂಕ್ಲೆಲ್ಲ ಮುರಿದ್ಬಿಟ್ರೆ ಅದರಲ್ಲಿ ಕಾಯಿಗಳಿದ್ದಾವೆ. ಸೊ ಅದನ್ನು ಅಲ್ಲೇ ಬದಿಗೆ ಸರಿಸ್ಕೊಂಡು ನುಗ್ಗಿ ಹೋಗ್ತಾ ಇರಬೇಕಾಗುತ್ತೆ ಅಷ್ಟೇ. ಆ್ಯಕ್ಚುಲಿ ಹಿಂದಿನ ದಿವಸ ಈ ಕ್ಲೀನಿಂಗಿಗಂತ ಈ ಟೈಮಲ್ಲಿ ಬಂದಿದ್ವಲ್ಲ, ಸ್ವಲ್ಪ ಬಿಸಿಲು ಬರ್ತಾ ಇತ್ತು, ಓಡಾಡೋದಕ್ಕೆ ಅಷ್ಟು ಕಷ್ಟ ಆಗಿರಲಿಲ್ಲ. ಆ್ಯಂಡ್ ಈ ಜಾಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಬಟ್ ನಡೆಯೋದಕ್ಕೆ ಅಷ್ಟೇ ಕಷ್ಟ ಆಗ್ತಾಯಿತ್ತು ಅಲ್ಲಿ, ಬಿಕಾಸ್ ಅಲ್ಲಿ ಕೆಸರಿದೆ. ಬಟ್ ಅಲ್ಲಿ ಕಾಣ್ತಾ ಇಲ್ಲ, ನಡೆಯೋರಿಗೆ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಜಿಗಳೆ ಕಾಟ ಬೇರೆ, ಅದಂತೂ ಕೆಟ್ಟ ಹಿಂಸೆ.
ವಸ್ತ್ರ ಪುಷ್ಪಾಣಿ ಸಮರ್ಪಯಾಮಿ. ಪ್ರತಿ ವರ್ಷದಂತೆ ಪೂಜೆ ಆ್ಯಸ್ ಯೂಶುವಲ್ ಸೇಮ್ ಇರುತ್ತೆ. ಬಟ್ ಇಲ್ಲಿ ಸಣ್ಣ ಮಳೆ ಬರ್ತಿದ್ದರಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು. ಆಗಲೇ ಹೇಳ್ದಂಗೆ ಪೂಜೆ ಮಾಡೋದ, ದೇವ್ರಿಗೆ ಕೈ ಮುಗಿದ ಅಥವಾ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋದ ಗೊತ್ತಾಗಲ್ಲ. ಅದ್ರ ಮಧ್ಯೆ ಇಂಬಳ ಕಾಟ ಅದನ್ನ ಬೇರೆ ತಗೊಳ್ತಾ ಇರಬೇಕು. ನನಗೆ ಎಸ್ಪೆಷಲಿ ರಿಪೀಟೆಡ್ಲಿ ಕಾಲ್ ನೋಡ್ಕೊಳ್ತಾನೆ ಇರ್ತೀನಿ. ಅಂತೂ ಈ ಗ್ಯಾಪಲ್ಲಿ ಮಂಗಳಾರತಿ ಆಯಿತು, ಪೂಜೆ ಮುಗಿದೇ ಹೋಯ್ತು. ಇಲ್ಲಿ ಪೂಜೆ ಮುಗಿತಾ ಬಂತು ಆ್ಯಂಡ್ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂದಿತ್ತು. ಆ್ಯಂಡ್ ಪ್ರತಿ ವರ್ಷ ಅನಿಸುತ್ತೆ ನಾಗರಕಟ್ಟೆ ಯಾರು ಮಾಡಿದ್ರೇನೋ ನಮ್ಮಲ್ಲಿ, ಬಟ್ ಮಾಡೋದೇನೋ ಮಾಡಿದ್ರು ಇಷ್ಟು ದೂರ ಈ ತೋಟದ ಮಧ್ಯೆ ಮಾಡೋದು ಬೇಡಾಗಿತ್ತು. ಮನೆ ಹತ್ತಿರ ಮಾಡಿದರೆ ಸ್ವಲ್ಪನಾರು ಈಸಿ ಆಗ್ತಿತ್ತೇನೋ ಅಂತ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಪ್ರತಿ ವರ್ಷ ಹೇಗೋ ಒಂದು ಕಳೀತಾ ಬಂದುಬಿಡುತ್ತೆ. ಈಗ ಒಳ್ಳೆ ಬಿಸಿಲು ಬಂತು. ಅವಾಗಲೇ ಇದ್ದಿದ್ರೆ ಪೂಜೆನಾರು ಸ್ವಲ್ಪ ನೀಟಾಗಿ ಆಗ್ತಿತ್ತು. ಒಂಥರ ಗಿಜಿ ಗಿಜಿ ಅಲ್ಲ ಮಳೆ ಬರ್ತಿದ್ರೆ. ಆ ಬತ್ತಿ ಹತ್ತಲ್ಲ. ಆಹಾ ಇಂಥ ಬಿಸಿಲು ಬಂದು ನೆನ್ನೆನೂ ಇದೇ ಟೈಮ್ ಬಿಸಿಲು ಬಂದಿತ್ತು ರೀ. ಹೋಗೋಣವಾ? ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಇಲ್ಲಿ ಬೆಳಕಿಗೆ ಕಾಣೋದು ಇಲ್ಲ. ಹಾಂ ಹಾಂ ಹಾಂ, ಬಾಯ್ ಮಾಡಿ. ಬಾಯ್. ತಿಂಡಿ ಮಾಡೋದು ತೋರಿಸೋದಷ್ಟೇ. ತೋಟದಿಂದ ಬಂದು ತಿಂಡಿ ತಿನ್ನೋಷ್ಟೊತ್ತಿಗೆ 11:30 ಆಗಿತ್ತು. ಸೊ ಪ್ರತಿ ವರ್ಷದಂತೆ ನಮ್ಮಲ್ಲಿ ನಾಗರ ಪಂಚಮಿಗೆ ಇಡ್ಲಿನೇ ಮಾಡೋದು. ತುಂಬ ಹಸ್ತಿದ್ದರಿಂದ ಇಡ್ಲಿ ತುಂಬಾ ಟೇಸ್ಟಿಯಾಗಿ ಅನ್ನಿಸ್ತು. ಆ್ಯಂಡ್ ಸದ್ಯಕ್ಕೆ ನಾನು ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. 11:30 ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆ. ನಾನೇ ಮಾಡಿದ್ದಲ್ಲ. ನೀವು ಮಾಡಿ. ಇಡ್ಲಿ ಎಲ್ಲ ನೀವು ಮಾಡಿದ್ದೆ. ಎಲ್ಲ ನಾನೇ ಮಾಡಿದ್ದೆ. ಚೆನ್ನಾಗಿದೆ. ಅಷ್ಟೆಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿದೆ.